ಹೇಳ್ಬೇಕು. ಔಷಧಿ ಬರೀ ಕೊಟ್ಟು ಕಳಿಸೋದು ಅಷ್ಟು ಕಷ್ಟದ ಕೆಲಸ ಏನಲ್ಲ. ಔಷಧಿಗೆ ಬಂದ ತಕ್ಷಣ 4 ಔಷಧಿ ನೀ ತಗೊಳ್ಳೋ, ನೀನು ಕಾಲು ನೋವು ಸಣ್ಣ ನೋವು ಅಂತ ಕಳಿಸ್ಬೋದು, ನಿನಗೂ ಕಾಲು ನೋವು ಸಣ್ಣ ಅಂತ ಕಳಿಸ್ಬೋದು, ನಿನ್ಗೆ ರಕ್ತನಾಳ ತಪ್ಪಾಗಿ ಕಳಿಸ್ಬೋದು, ನಿಮಗೂ ಕಳಿಸ್ಬೋದು. ಅವ್ರಿಗೆ ಗಾಯಿಗೆ ತೆಗೆದ್ರೆ ಆಯಿಂಟ್ಮೆಂಟ್ 2 ಔಷಧಿ ಕೊಡಿಸ್ಬೋದು. ಆದರೆ ಆ ಔಷಧಿಗಳನ್ನು ನಾವು ಯಾಕೆ ತಗೋಬೇಕು, ಹೆಂಗೆ ತಗೋಬೇಕು ಅನ್ನೋದು ಇಂಪಾರ್ಟೆಂಟ್. ಜೊತೆಗೆ ಯಾಕೆ ಆ ಕಾಯಿಲೆ ಬರುತ್ತೆ, ನಾವೇನು ತಪ್ಪು ಮಾಡೋದ್ರಿಂದ ಬಂದಿದೆ, ನಾವೇನು ಸರಿ ಮಾಡ್ಕೋಬೇಕು ಅನ್ನೋದು ತಿಳ್ಕೋಬೇಕು ಅಷ್ಟೇ. ಅರ್ಥ ಆಯ್ತಾ? ಕಾಯಿಲೆ ಹುಟ್ಟ ಮೂಲ ಎಲ್ಲಿ, ಅದು ಕೊನೆಗಳಿಸೋದು ಎಲ್ಲಿಂದ ತಿಳ್ಕೋಬೇಕು. ಅಷ್ಟು ಗೊತ್ತಿದ್ರೆ 50% ಇವತ್ತೇ ಗುಣ ಆಗುತ್ತೆ ನಮಗೆ. ಅರ್ಥ ನಾನು ಹೇಳೋದು 50% ಕಾಯಿಲೆ ಹುಟ್ಟದೇ ನಮ್ಮ ಮಾನಸಿಕವಾಗಿರ್ತಕ್ಕಂಥ ವಿಚಾರಧಾರೆಗಳು ಸರಿ ಇಲ್ಲದೆ ಇರೋದ್ರಿಂದ. ಅರ್ಥ ಆಯ್ತಾ? ಮಾನಸಿಕವಾಗಿ ನಮ್ಮ ಮನಸ್ಸು ಸರಿ ಇಲ್ಲದೆ ಇರೋದ್ರಿಂದ ಕಾಯಿಲೆಗಳು ಬರ್ತವೆ. ಅವೆಲ್ಲವೂ ಹೆಂಗೆ ಬರುತ್ತಿದ್ದು ಕಾಯಿಲೆ ಅನ್ನೋದು ತಿಳಿಸ್ತೇನೆ ಇವತ್ತು. ಅದಕ್ಕಿಂತ ಮುಂಚೆ ವೆರಿಕೋಸ್ ಅನ್ನೋಂಥದ್ದು ಕಾಯಿಲೆ ಬಗ್ಗೆ ಹೇಳ್ತೀನಿ. ನರಗಳು ದಪ್ಪ ಆಗ್ತಾವಲ್ಲ ಕಾಲಕ್ಕೆ, ಅದು ಇದು ಹಾರ್ಟ್ ಅಂದರೆ ಶುದ್ಧವಾಗಿರೋ ರಕ್ತ ಕಾಲಿಗೆ ಹರ್ಕೊಂಡು ಬರುತ್ತೆ. ಊಟ ತಗೊಂಡು ಕಾಲಲ್ಲಿರೋ ಜೀವಕೋಶಗಳಿಗೆ ಊಟ ಕೊಡುತ್ತೆ ಒಂದು ಆ ರಕ್ತದ ಮುಖಾಂತರ. ಆ ರಕ್ತ ಜೀವಕೋಶಗಳಲ್ಲಿ ಇರ್ತಕ್ಕಂಥ ಆಹಾರವನ್ನು ಉಪಯೋಗಿಸಿದ ಮೇಲೆ ನಾವು ಊಟ ಮಾಡಿದ ಮಲಮೂತ್ರ ಉತ್ಪತ್ತಿ ಆಗುತ್ತಲ್ಲ, ಹಂಗೆ ಮಲಮೂತ್ರ ಉತ್ಪತ್ತಿ ಆಗಿದ್ಮೇಲೆ ಆ ಶುದ್ಧ ರಕ್ತ ಅಶುದ್ಧ ಆಗುತ್ತೆ. ಆ ಶುದ್ಧ ರಕ್ತ ಮತ್ತೆ ಹಾರ್ಟಿಗೆ ಒಯ್ಯಬೇಕು. ಅಲ್ಲೇ ಒಯ್ದ್ರೆ ಕಾಲು ಬಾವು ಬರ್ತವೆ. ಈಗ ಒಬ್ಬರಿದ್ರು ಬೆಳಗ್ಗೆ ಬಂದಿದ್ರಲ್ಲ, ಬ್ಲಾಕೇಜ್ ಆಗ್ಬಿಟ್ಟು ದಪ್ಪ ಅವ್ರದ್ದು ದಪ್ಪ ಆಗಿದ್ರು. ಮುಂಚೆ ಎಲ್ಲ ದಪ್ಪ ಇದ್ರು. ಯಾಕೆ ಅಂದರೆ ಕೆಳಗಡೆ ಬಂದಿರೋ ರಕ್ತ ಮೇಲ್ಗಡೆ ಹತ್ತಿಲ್ಲ ಅಂದ್ರೆ ಅಲ್ಲೇ ದಪ್ಪ ಆಗಿಬಿಡುತ್ತೆ. ಕೆಳಗಡೆ ರಕ್ತ ಮೇಲ್ಗಡೆ ಹೋಯ್ತು ಅಂದರೆ ಬಾವು ನಿಲ್ಲಲ್ಲ. ಇಲ್ಲಿ ಬಾವು ನಿಲ್ತತಿ ಅಂದರೆ ಅಲ್ಲಿ ಕರೆಕ್ಟಾಗಿ ಹೋಗ್ತಿಲ್ಲ ಮ್ಯಾಕೆ ಅಂತಂದ್ರೆ ಅರ್ಥ. ಇವಂದು ಅಷ್ಟೇ ಕಾಲು ಕೊಡ್ತೋಗಿತ್ತು. ಈ ಕಡೆ ತೋರಿಸು ಸ್ವಲ್ಪ ಬಂದ. ನನ್ನ ಹತ್ರ ಬಂದಾಗ ಈ ಹುಡುಗ ಈ ಅಷ್ಟು ಕಾಲು ಕೊಡ್ತೋಗಿತ್ತು. ಇಷ್ಟು ದಪ್ಪ ಆಯ್ತು ಕಾಲು.